ಇವಾಗ ಈ ವಿಡಿಯೋದಲ್ಲಿ ಒಂದಷ್ಟು ಕೆಲಸ ಕೊಡ್ತೀನಿ ನಾನು ನಿಮಗೆ. ಈ ಕೆಲಸಗಳು, ಈ ಟಾಸ್ಕ್ಗಳು ಮಾಡ್ಕೊಂಡು ಹೋದಂಗೆ ಯು ವಿಲ್ ಗೆಟ್ ಇಂಟ್ರಡ್ಯೂಸ್ ಟು ದ ಐಡಿಯಾ ಆಫ್ ಇಂಟಿಗ್ರೇಷನ್ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಎರಡು ಟಾಸ್ಕ್ ಇದೆ ಇಲ್ಲಿ, ಆಯಿತಾ? ಇದನ್ನು ಪಾಸ್ ಮಾಡಿ ಯೋಚನೆ ಮಾಡಿ ಹೇಗೆ ಮಾಡೋದು ಅಂಥೇಳಿ. ಹೇಗೆ ಮಾಡೋದು? 23 10 ಸತಿ ಮಾಡ್ತು ಅಂತ ಹೇಳಿದ್ರೆ ಇಟ್ ವುಡ್ ಬಿ 23 × 10 ಅಲ್ವಾ? ಸೊ ಹಿಯರ್ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಇಲ್ಲಿ ಏನನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅಂಥೇಳಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಐ ಕಾಲ್ ಇಟ್ ಎಸ್ UP. ಇಲ್ಲಿ ನಾನು UP ಅಂತ ಕರಿತೀನಿ. ಇಸ್ ಮಲ್ಟಿಪ್ಲಿಕೇಶನ್, ಸರಿ ತಾನೆ? ಮಲ್ಟಿಪ್ಲಿಕೇಶನ್ ಈಸ್ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್, ಹೌದಲ್ವಾ? ಮತ್ತು ಮುಂದೆ ಈ ಸೀಕ್ವೆನ್ಸು, ಇದು ಸೀಕ್ವೆನ್ಸ್ ಅಂತ ಹೇಳಿ ಕರಿತೀನಿ. ಸೀಕ್ವೆನ್ಸ್ ಏನಂತ ಕರಿತೀನಿ ಅಂತ ಹೇಳಿದ್ರೆ ಇದನ್ನು ಒಂದು ಪ್ಯಾಟ್ರನ್ನಲ್ಲಿ ಇದು ಮುಂದೆ ಹೋಗ್ತಾ ಇದೆ, ಸರಿನಾ? ಸೊ ಈ ಪ್ಯಾಟ್ರನ್ ನಾನು ಗ್ರಾಫಿಕಲಿ ನಿಮ್ಗೆ ನೋಡಿಸ್ತೀನಿ ಇವಾಗ. ಇದೆ ನಿಮ್ಮ ಪ್ಯಾಟ್ರನ್. ಹೇಗಿದೆ ಇದು? ಇಲ್ಲಿ ನೋಡಿ, ಇಲ್ಲಿ ಒಂಥರ ಏಣಿ ಥರ ಇದು ಅಲ್ವಾ? ಒಂದೊಂದೇ ಹೆಜ್ಜೆ ಮೇಲೆ ಹೋಗ್ತಾ ಇದೆ. ಸೊ ಇದು ಸ್ವಲ್ಪ ಅನಲೈಸ್ ಮಾಡ್ತೀನಿ ಇವಾಗ. ಸೊ ಇದು ಹೇಗೆ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದಿರ್ ಇಸ್ ಅ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಟು ಇಟ್ ಅಂತ ಹೇಳಿತು ಅಂದರೆ ಈ ಥರ ಬಿಡಿಸಿ ಹೇಳ್ತೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಮತ್ತು ಇಲ್ಲಿಂದ ಇಲ್ಲಿವರೆಗೂ ಇದೆಷ್ಟು ಉದ್ದ ಇದೆಯೋ ಇದು ಅಷ್ಟೇ ಉದ್ದ ಇದೆ. ಅದೇ ಥರ ಒಂದೊಂದಾಗಿ ನಾನು ಯೋಚನೆ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇದೆಷ್ಟು ಉದ್ದ ಇದೆಯೋ ಇದು ಅಷ್ಟೇ ಉದ್ದ ಇದೆ. ಸೊ ಈ ರೀತಿಯಲ್ಲಿ ಇವೆಲ್ಲನೂ ಇಟ್ ಈಸ್ ಆಫ್ ಸೇಮ್ ಹೈಟ್. ಸೊ ಇದೊಂದು ಪ್ಯಾಟ್ರನ್ ಇದು. ಸೊ ಹೇಳಬೇಕು ಅಂತ ಹೇಳಿದ್ರೆ ಇದು ಸಮ್ ಅಂತ ಹೇಳಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ನಾನು ಒಂದ್ರ ಮೇಲೆ ಇಟ್ಟು ಐ ಕ್ಯಾನ್ ಫೈಂಡ್ ದ ಸಮ್. ಇದು ಸಮ್ಮು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ತಾ ಇದ್ದೀವಿ, 185. ಹೇಗಪ್ಪ ಬಂತಿದ್ದು ಅಂತ ಹೇಳಿದ್ರೆ ಇಲ್ಲಿ ಕೋಡಲ್ಲಿ ನೋಡೋಣ. ಸಮ್ ಆಫ್ ದ ಸೀಕ್ವೆನ್ಸ್ ಈಸ್ ಸಮ್ ಆಫ್ ಸೀಕ್ವೆನ್ಸ್ ಅಂತ ಹೇಳಿ ಒಂದು ವೇರಿಯಬಲ್ ಇದೆ. ಅದು ಹತ್ರ ಹೋಯ್ತು ಅಂತ ಹೇಳಿದ್ರೆ ಇನ್ನೊಂದು ಫಾರ್ಮುಲಾ ಬರೆದಿದ್ದೀವಿ. ಏನು ಫಾರ್ಮುಲಾ ಅದು? ಹೌದು, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಮ್ ಅಂತ ಹೇಳಿ ಒಂದು ಟಾಪಿಕ್ ಬರುತ್ತಲ್ಲ, ಸಮ್ ಆಫ್ ನಂಬರ್ಸ್ ಅಂತ ಹೇಳಿ. ಸೊ Sn is equal to n/2 into brackets open 2a plus n-1 into d. ಇದೆ ನಿಮ್ಮ ಫಾರ್ಮುಲಾ, ಸರಿ ತಾನೆ? ಸೊ ದಿಸ್ ಈಸ್ ಅ ಸೀಕ್ವೆನ್ಸ್. ಸೀಕ್ವೆನ್ಸ್ ಇಸ್ ಎನ್ AP, ರೈಟ್? ಸೊ ಇದರಲ್ಲಿ ನಿಮ್ಮ ಮೊದಲನೇ ಟರ್ಮು 5, ಕಾಮನ್ ಡಿಫ್ರೆನ್ಸ್ ಬಂದು 3, ಮತ್ತು ನಂಬರ್ ಆಫ್ ಟರ್ಮ್ಸ್ ಬಂದು 10. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಇವೆಲ್ಲನೂ ಆ್ಯಡ್ ಮಾಡಿ ಉತ್ತರ ಬರುತ್ತೀವಲ್ಲ ಅಲ್ವಾ? ಸೊ ಹಿಯರ್ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಏನಿದೆ? ಸೊ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಇಸ್ ದ ಕಾನ್ಸೆಪ್ಟ್ ಆಫ್ AP. ಸೊ ಇದೊಂದು ಸೀಕ್ವೆನ್ಸು ಅಲ್ವಾ? ನಾವು ಯಾವುದೇ ಒಂದು ಸೀಕ್ವೆನ್ಸ್ ತೊಗೊಂಡಾಗ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಇಂಡೈರೆಕ್ಟ್ಲಿ ಸೀಕ್ವೆನ್ಸ್. ಯಾವುದೋ ಒಂದು ಸೀಕ್ವೆನ್ಸ್ ತೊಗೊಂಡಾಗ ಏನು ಮಾಡ್ಬೋದು? ಇಫ್ ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ನಂಬರ್ಸ್ ಫಾಲೋಯಿಂಗ್ ಎ ಪರ್ಟಿಕ್ಯುಲರ್ ಪ್ಯಾಟರ್ನ್ ದಟ್ ಇಸ್ ಸೀಕ್ವೆನ್ಸ್, ವಿ ಮೇಕ್ ಯೂಸ್ ಆಫ್ ಫಾರ್ಮುಲಾ ಟು ಫೈಂಡ್ ದ ಸಮ್. ಸೊ ಫಾರ್ಮುಲಾ ನಾವು ಡಿರೈವ್ ಮಾಡ್ಬೋದು ಅಲ್ವಾ? ಓಕೆ, ಮುಂದಿನ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಟು ಫೈಂಡ್ ದ ಏರಿಯಾ ಅಂಡರ್ ದಿಸ್ ಕರ್ವ್. ಈ ಪರ್ಟಿಕ್ಯುಲರ್ ಕರ್ವ್ದು ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳಿ. ಇಲ್ಲಿ ಒಂದೆರಡು ಪಾಯಿಂಟ್ ನೋಟ್ ಮಾಡ್ಕೊಬೇಕು. ಈ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು 1, ಈ ಎಂಡಿಂಗ್ ಪಾಯಿಂಟ್ ಬಂದು 21 ಹೈಟಲ್ಲಿ. ಅಡ್ಡಡ್ಡ 0 to 10 ಇದೆ ಇದು, ಸರಿನಾ? ಸೊ ಇದು ಸ್ವಲ್ಪ ಬಿಡಿಸಿ ನಾವು ನೋಡಿಸ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಇಟ್ಸ್ ಮೇಡ್ ಅಪ್ ಆಫ್ ಅ ರೆಕ್ಟ್ಯಾಂಗಲ್ ಪ್ಲಸ್ ಅ ಟ್ರಯಾಂಗಲ್. ಸೊ ಇದು ನಿಮ್ಮ ಕ್ಲೂ. ಸೊ ಹೇಗೆ ಕಂಡುಹಿಡಿತಾರೆ ಏರಿಯಾ ಅಂಡರ್ ದ ಗ್ರಾಫು? ಯೋಚನೆ ಮಾಡಿ. ಸೊ ವಿ ಲುಕಿಂಗ್ ಎಟ್ ದ ಏರಿಯಾ ಅಂಡರ್ ದ ಗ್ರಾಫ್. ಹೇಗೆ ಮಾಡೋದಿದ್ದೀನ? ಹೌದು,
ಮೊದಲನೇದಾಗಿ ರೆಕ್ಟ್ಯಾಂಗಲ್ ಇನ್ ಟ್ರಯಾಂಗಲ್ ಏರಿಯಾ ಕಂಡುಹಿಡಿದು ಇವೆರಡು ಏರಿಯಾ ಕಂಡುಹಿಡಿದು ಅದನ್ನು ನಾವು ಆ್ಯಡ್ ಮಾಡ್ಕೊಂಡು ಮುಂದುವರಿಬೋದು. ಸರಿನಾ? ಸೊ ವಾಟ್ ಈಸ್ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಓವರ್ ಹಿಯರ್? ಸೊ ಮೊದಲನೇದಾಗಿ ಡಿವೈಡ್ ದ ಗ್ರಾಫ್. ಅದಾಯಿತು ಅಂದರೆ ಕ್ಯಾಲ್ಕುಲೇಟ್ ದ ಏರಿಯಾ. ಅದಾಯಿತು ಅಂದಮೇಲೆ ಆ್ಯಡ್. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್. ಇದನ್ನೆಲ್ಲ ಮೊದಲು ಮಾಡಿದ್ರಾ ನೀವು? ಸೊ ಈ ಭಾಗ ಮೊದಲು ಕಂಡುಹಿಡ್ಕೊಳ್ಳಿ, ಮತ್ತಿದು ಈ ಭಾಗ ಕಂಡುಹಿಡ್ಕೊಳ್ಳಿ. അവിടെ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಈ ಪೂರ ಏರಿಯಾ ಸಿಗುತ್ತೆ. ಸೊ ದಿಸ್ ಇಸ್ ಸಿಂಪಲ್ ಇನ್ ಸ್ಟ್ರೇಟ್ ಫಾರ್ವರ್ಡ್ ಲೀನಿಯರ್ ಗ್ರಾಫಲ್ಲಿ ಈ ಥರ ಮಾಡ್ಬೋದು. ಟ್ರಯಾಂಗಲು, ರೆಕ್ಟ್ಯಾಂಗಲ್, ಟ್ರಪೀಸಿಯಮ್ ಕೂಡ ಉಪಯೋಗಿಸೋದು ಹೇಳಬೇಕು ಅಂತ ಹೇಳಿದ್ರೆ ನೀವು, ಅಲ್ವಾ? ನೆಕ್ಸ್ಟು ಈ ನಾನ್ ಲೀನಿಯರ್ ಗ್ರಾಫ್ ಇತ್ತು ಅಂತ ಹೇಳಿದ್ರೆ ಹೇಗೆ ಆ್ಯಡ್ ಮಾಡೋದು? ಸೊ ಇಲ್ಲಿ ಇಟ್ಸ್ ಎಟ್ ಅ ಹೈಟ್ ಆಫ್ 1. ಸೊ 0 to 10 ಈ ರೀತಿಲಿ ಈ ಭಾಗನ ನಾವು ಆ್ಯಡ್ ಮಾಡಬೇಕು. ಹೇಗೆ ಆ್ಯಡ್ ಮಾಡೋದು ಇದನ್ನು? ನಿಮ್ಗೊಂದು ಕ್ಲೂ ಕೊಡ್ತೀನಿ. ನೀವು ಇದನ್ನು ಚಿಕ್ಕವರಾಗಿರೋಕ್ಕಾದ್ರೆ ಮಾಡಿದ್ದೀರಾ ಇಂಥದ್ದು. ಫೈಂಡಿಂಗ್ ದ ಏರಿಯಾ ಆಫ್ ದ ಗ್ರಾಫ್ 6ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ ಮಾಡಿರ್ತೀರ ನೋಡಿ ಹೇಗೆ ಅಂಥೇಳಿ, ಅಲ್ವಾ? ನಾವು ರೆಕ್ಟ್ಯಾಂಗಲ್ಲು ಈ ಥರ ಬಿಡಿಸ್ಕೊಂಡು ಈ ಗ್ರಿಡ್ನ ಕೌಂಟ್ ಮಾಡ್ಕೊಂಡು ಮಾಡ್ತೀವಿ. ನಾಪ್ಕೊಬಂತ ಇದು. ಸೊ ಪ್ರಶ್ನೆ ಏನಂತ ಹೇಳಿದ್ರೆ, ಇದಕ್ಕಿಂತ ವಾಸಿ ಇವಾಗ ಇದು ಅಪ್ರಾಕ್ಸಿಮೇಟ್ ಆನ್ಸರ್ ಸಿಗುತ್ತೆ, ಬಟ್ ಅಷ್ಟೊಂದು ಒಳ್ಳೆ ಅಪ್ರಾಕ್ಸಿಮೇಷನ್ ಅಲ್ಲ. ಸರಿನೇ, ಒಂದು ಉತ್ತರ ಬರುತ್ತೆ, ಬಟ್ ಹೇಳ್ಕೊಳೋ ಉತ್ತರ ಅಲ್ಲ. ಸೊ ಇದರ ಬದಲಾಗಿ ನಾ ಏನು ಮಾಡ್ಬೋದು? ಯೋಚನೆ ಮಾಡಿ. ಇದರ ರೆಕ್ಟ್ಯಾಂಗಲ್ ಇದರ ಸೈಜ್ ಬದಲಾಗಿ ಏನು ಮಾಡ್ಬೋದು? ಇವಾಗ ನೋಡಿ, ಇವಾಗ ನಾನು ಇದನ್ನು ಪುಟ್ಟದು ಮಾಡ್ಬೋದು. ಇನ್ನು ವಿಡ್ತನ್ನ ಅಡ್ಡೈತಲ್ಲ ಅದನ್ನು ಪುಟ್ಟದು ಮಾಡಿದ್ದೀನಿ. ಇವಾಗ ಏನಾಯಿತು? ವಾಸಿ. ಮೊದಲಕ್ಕಿಂತ ಇದು ವಾಸಿ. ಇದಕ್ಕಿಂತ ವಾಸಿ ಅಂತ ಹೇಳಿದ್ರೆ ಏನು? ಈ ರೆಕ್ಟ್ಯಾಂಗಲ್ ಸೈಜ್ನ ಇನ್ನೂ ಪುಟ್ಟದು ಮಾಡ್ಬೋದು. ನೋಡಿ, ಇದು ವಿಡ್ತ್ ಸೈಜ್, ಇದು ದ ವಿಡ್ತ್ ಆಫ್ ದ ರೆಕ್ಟ್ಯಾಂಗಲ್, ಇದು ಸ್ಟೆಪ್ಸ್ ಅಂತ ಹೇಳೋದು. ಏನಾಯ್ತಿದು? ಇನ್ನೂ ವಾಸಿ. ಇದಕ್ಕಿಂತ ವಾಸಿ ಅಂತ ಹೇಳಿದ್ರೇನೋ ಇನ್ನೂ ಪುಟ್ಟದು ಮಾಡಿ. ಅಲ್ವಾ? ಇದಕ್ಕಿಂತ ವಾಸಿ ಅಂತ ಹೇಳಿದ್ರೇನೋ ಇನ್ನೂ ಪುಟ್ಟದು ಮಾಡಿ. ನೋಡಿ, ಅಲ್ವಾ? ಸೊ ಇನ್ನೂ ಪುಟ್ಟದು ಮಾಡ್ತು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರೋ ಉತ್ತರ ಬರುತ್ತೆ. ನೋಡಿ, ಇಲ್ಲೂ ಕೂಡ ಗ್ಯಾಪ್ ಇದೆ. ಇದಕ್ಕಿನ್ನ ಇನ್ನೂ ಪುಟ್ಟದು ಮಾಡ್ತು ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಉತ್ತರ ಬರುತ್ತೆ. ಸರಿ ತಾನೆ? ಸೊ ಇಲ್ಲಿ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಏನು? ವಾಟ್ ಇಸ್ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್? ಡಿವೈಡಿಂಗ್ ಏರಿಯಾ ಯೂಸಿಂಗ್ ರೆಕ್ಟ್ಯಾಂಗಲ್ಸ್ with smallest width possible. ಮತ್ತು ಮುಂದೆ ಕ್ಯಾಲ್ಕುಲೇಟ್ ದ ಏರಿಯಾ. ಕೊನೆಯದಾಗಿ ಏನು ಮಾಡಬೇಕು? ಆ್ಯಡ್ ದಮ್. ಎಲ್ಲ ಅದೇ ಪ್ರೋಸೆಸ್ಸು ಅಲ್ವಾ? ಇವಾಗ ಇದನ್ನು ನಾವು ಮ್ಯಾಥಮೆಟಿಕಲಿ ಹೇಗೆ ಕಾಣುತ್ತಿದ್ದು ಅಂತ ಹೇಳಿ ಯೋಚನೆ ಮಾಡೋಣ. ಸೊ ಮೊದಲನೇ ಕೇಸ್ ಏನಪ್ಪ ಅಂತ ಹೇಳಿದ್ರೆ, ವೆನ್ ದ ವಿಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಇಸ್ 1 ಯೂನಿಟ್. ಸೊ ಅದನ್ನೇ ಮಾಡೋಣ ಇಲ್ಲಿ ಇವಾಗ. ಸೊ ಈ ವಿಡ್ತ್ ನಾನು 1 ಯೂನಿಟ್ ಮಾಡ್ತೀನಿ. ಹಾಂ, ಇವಾಗ ಇದನ್ನ ಏರಿಯಾ ಕಂಡುಹಿಡಬೇಕು ನಾನು. ಸೊ ಇದರ ಏರಿಯಾ ಹೇಗೆ ಕಂಡುಹಿಡಿಯೋದು? ಸೊ ಯೂಸಿಂಗ್ ದ ರೆಕ್ಟ್ಯಾಂಗಲ್ ಫಾರ್ಮುಲಾ, ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಇಲ್ಲಿ ನಾವು ವಿಡ್ತ್ ಇಂಟು ಹೈಟ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಏರಿಯಾ ಅಂಡರ್ ದ ಗ್ರಾಫ್ is equal to, ವಿಡ್ತ್ ಎಲ್ಲ ಕಡೆನೂ ಒಂದೇನೆ ಇಲ್ಲಿ. ಸೊ ದಿಸ್ ಇಸ್ 1.
1 ಯೂನಿಟ್. ಹೈಟ್ ಹೇಗೆ ಕಂಡುಹಿಡಿಯೋದು? ಹೈಟ್ ಇಲ್ಲಿ ದಿಸ್ ಇಸ್ ಅ ಫಂಕ್ಷನ್ ಅಲ್ವಾ? ಈ ಗ್ರಾಫ್ ಅಂತ ಹೇಳಿದ್ರೆ ಒಂದು ಫಂಕ್ಷನ್, ಅದು ಒಂದು ಇನ್ಪುಟ್ಗೆ ಒಂದು ಪರ್ಟಿಕ್ಯುಲರ್ ಔಟ್ಪುಟ್ ಇದೆ. ದಿಸ್ ಇಸ್ ರೆಪ್ರೆಸೆಂಟ್ ಬೈ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್. ಸೊ ದಿಸ್ ಇಸ್ ರೆಪ್ರೆಸೆಂಟೆಡ್ ಬೈ ಎಫ್ ಆಫ್ ಎಕ್ಸ್ ಅಲ್ವಾ ಅಂತ ಹೇಳ್ತು ಅಂದರೆ, ಇಲ್ಲಿ ಎಫ್ ಆಫ್ 0 ಆಗ್ತು ಅಂತ ಹೇಳಿದ್ರೆ ಈ ಹೈಟ್ ಸಿಗುತ್ತೆ. ಇಲ್ಲಿ ಎಫ್ ಆಫ್ 1 ಸಿಕ್ತು ಅಂತ ಹೇಳಿದ್ರೆ ಅದರ ಹೈಟ್ ಸಿಕ್ಕಂಗೆ ಲೆಕ್ಕ. ಝೂಮ್ ಮಾಡಿ ನೋಡ್ತೀನಿ ರೀ. ಹಾಂ ನೋಡಿ, ಇಲ್ಲಿ 1 ಅಂತ ಆಗ್ತಾ, ಎಫ್ ಆಫ್ 1 ಅಂತ ಆಗ್ತು ಅಂತ ಹೇಳಿದ್ರೆ ಈ ಹೈಟ್ ಸಿಗುತ್ತೆ. ಎಫ್ ಆಫ್ 2 ಅಂತ ಆಗ್ತು ಅಂತ ಹೇಳಿದ್ರೆ ಈ ಹೈಟ್ ಸಿಗುತ್ತೆ. ಎಫ್ ಆಫ್ 3 ಅಂತ ಆಗ್ತು ಅಂದರೆ ಈ ಹೈಟ್ ಸಿಗುತ್ತೆ. ಸೊ ಬೇಸಿಕಲಿ ನಮ್ಮ ಮೊದಲೇ ಭಾಗದ್ದು 1 ಇಂಟು ಎಫ್ ಆಫ್ 0 ಪ್ಲಸ್ 1 ಇಂಟು ಎಫ್ ಆಫ್ 1 ಪ್ಲಸ್ 1 ಇಂಟು ಎಫ್ ಆಫ್ 2 ಪ್ಲಸ್, ಸೊ ಇದೇ ರೀತಿಯಲ್ಲಿ ಕೊನೇ ಗ್ರಿಡ್ ಏನೋ ಗ್ರಿಡ್ ಏನು ನೋಡಿ, ಇಲ್ಲಿ ಈ ಹೈಟು ಎಫ್ ಆಫ್ 9 ಬರುತ್ತೆ, ಸರಿನಾ? ಸೊ ದಿಸ್ ಇಸ್ 1 ಇಂಟು ಎಫ್ ಆಫ್ 9. ಇದನ್ನು ಮತ್ತೊಂದು ರೀತಿಯಲ್ಲಿ ಹೇಗೆ ನಾವು ಪ್ರೆಸೆಂಟ್ ಮಾಡ್ಬೋದು? ಸಮ್ ಆಫ್ I is equal to 0 to 9, 1 into f of I alva. This represents the width and this represents the height. ಸರಿ ತಾನೆ? ಇದನ್ನೆಲ್ಲ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ವಿಲ್ ಗೆಟ್ ದ ಡಿಸೈಡ್ ಏರಿಯಾ. ಇವಾಗ ಮುಂದಿನ ಕೇಸು, ಇದನ್ನೇ ನಾವು ಇದೇ ಗ್ರಾಫ್ ಅಂದರೆ ವಿಡ್ತ್ ನಾವು ಕಮ್ಮಿ ಮಾಡ್ಕೊಳ್ಳೋಣ, 0.5 ಮಾಡ್ಕೊಳ್ಳೋಣ. ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಇನ್ನೂ ಪುಟ್ಟದಾಗಿದೆ, ಸರಿ. ಸೊ ಇಲ್ಲಿನ ಏರಿಯಾ ಅಂಡರ್ ದ ಗ್ರಾಫ್ is equal to summation of I is equal to 0. ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ ಇಲ್ಲಿ? ಎಷ್ಟಿರ್ಬೋದು ಯೋಚನೆ ಮಾಡಿ. ಟೋಟಲಾಗಿ ಎಷ್ಟಿರುತ್ತೆ ನೋಡಿ, ಇಲ್ಲಿ ಒಂದೊಂದು ಬ್ಲಾಕಲ್ಲೂ 4 ಇದೆ, 4 4 4. ಸೊ 1 2 3 4 5 ಬ್ಲಾಕ್ ಇದೆ ಅಂತ ಹೇಳಿದ್ರೆ 20. ಸೊ ಇಲ್ಲಿಂದ 0ಇಂದ 20ವರೆಗೂ ಅಲ್ಲ, 19ವರೆಗೂ ಅಂತ ಹೇಳಿ ಬರ್ಕೊಬೇಕು. ಇಲ್ಲಿ ಆಯಿತು, ಇಲ್ಲೇನಾಯಿತು ಅಂತ ಹೇಳಿದ್ರೆ ಇಲ್ಲಿ 0ಇಂದ 9ವರೆಗೂ ಇದೆ. ಯಾಕಂತ ಹೇಳಿದ್ರೆ 0 ಕೌಂಟ್ ಆಗುತ್ತೆ. ಸೊ 0 to 9 ಅಂತ ಹೇಳಿದ್ರೆ 10 ಬ್ಲಾಕ್ ಇತ್ತು, ಇಲ್ಲಿ 0 to 19 ಅಂತ ಹೇಳಿದ್ರೆ 20 ಬ್ಲಾಕ್ ಇದೆ. ನಮ್ಮ ವಿಡ್ತ್ ಏನೋ 0.5 ಯೂನಿಟ್, ನಮ್ಮ ಹೈಟ್ ಏನೋ ಎಫ್ ಆಫ್ ಐ ಇಂಟು 0.5, ಸರಿನಾ? ಸೊ ನಾವು ನೋಡ್ಬೋದು ಇಲ್ಲಿ ಹೈಟು ಪ್ರತಿಯೊಂದು 0.5 ಯೂನಿಟ್ಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ 0.5 0.5 0.5 0.5 0.5 0.5 ಈ ಥರ, ಸರಿನಾ ಅಲ್ವಾ? ಸೊ ಪ್ರತಿಯೊಂದು 0.5 ಯೂನಿಟ್ಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಇದೇ ಗ್ರಾಫ್ನ ನಾವು ಇಫ್ ಐ ರೆಡ್ಯೂಸ್ ದ ವಿಡ್ತ್ ಟು 0.25, ಇದೇ ಗ್ರಾಫ್ನ 0.25 ಅಂತ ಹೇಳಿದ್ರೆ ಇಲ್ಲಿವರೆಗೂ ಬರುತ್ತೆ. ಆಮೇಲೆ ಇಲ್ಲಿ, ಆಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು. ಸೊ ಪ್ರತಿಯೊಂದೂ ರೆಕ್ಟ್ಯಾಂಗಲ್ ಅರ್ಧ ಕಟ್ಟಾಗುತ್ತೆ. ಸೊ ಹಾಗಾಗಿ ನಮ್ಮ ಏರಿಯಾ ಆಫ್ ದ ಗ್ರಾಫ್ is given by summation of 1 is equal to 0 to ಎಷ್ಟಿರುತ್ತೆ ಇಲ್ಲಿ 20 ಇದೆ, ಇಲ್ಲಿ 40 ಇರುತ್ತೆ. ಸೊ 0 to 39 will sum up to correct 40 ಅಲ್ವಾ? 0.25 is your width size, f of I into 0.25. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ವಾಟ್ ಈಸ್ ದ ಅಂಡರ್ಲೈನ್ ಪ್ರಿನ್ಸಿಪಲ್ ಓವರ್ ಹಿಯರ್? ಏನು ಹೇಳ್ಬೋದು, ನಾನು ಇದನ್ನೇ ಹೆಚ್ಚು ಮಾಡ್ತಾ ಇದ್ದಂಗೆ ನಾನು ಉತ್ತರ ಸ್ಮಾಲರ್ ದ ವಿಡ್ತ್ ಆಫ್ ರೆಕ್ಟ್ಯಾಂಗಲ್ ಬೆಟರ್ ದ ಆನ್ಸರ್ ಅಲ್ವಾ? ಬೆಟರ್ ದ ಅಪ್ರಾಕ್ಸಿಮೇಷನ್. ಸರಿ ತಾನೆ? ಸೊ ದಿಸ್ ಇಸ್ ದ ಅಂಡರ್ಲೈನ್ ಪ್ರಿನ್ಸಿಪಲ್. ಮ್ಯಾಥಮೆಟಿಕ್ಸಲ್ಲಿ ತುಂಬ ಪುಟ್ಟು ಎಂಟಿಟಿ ಅಂತ ಹೇಳಿದ್ರೆ ಏನು? ಹೌ ಡು ಯು ರೆಪ್ರೆಸೆಂಟ್ ಇಟ್? ಯೂಸಿಂಗ್ ಲಿಮಿಟ್ಸ್, ಸರಿನಾ?
ಸೊ ಕೊನೆಯದಾಗಿ when the width of the rectangle is infinitesimally small, infinitesimally ಅಂತ ಹೇಳಿದ್ರೆ ತುಂಬ ಪುಟ್ಟದು ಅಂತ ಹೇಳಿ, ಆಯಿತಾ? ಅದು ಯಾವಾಗ ಆಗುತ್ತೆ? ದ ನಂಬರ್ ಆಫ್ ರೆಕ್ಟ್ಯಾಂಗಲ್ಸ್ ಅಪ್ರೋಚಸ್ ಇನ್ಫಿನಿಟಿ, ವೆರಿ ಲಾರ್ಜ್ ನಂಬರ್ ಆಫ್ ರೆಕ್ಟ್ಯಾಂಗಲ್ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ, ಸರಿನಾ, ನಮ್ಮ ಎನ್ನು ಏನಾಗುತ್ತೆ, ಅದೇ ಆಫ್ಕೋರ್ಸ್ ವೆರಿ ಲಾರ್ಜ್ ನಂಬರ್ ಆಫ್ ರೆಕ್ಟ್ಯಾಂಗಲ್ ಯೂಸ್ ಮಾಡಿದಾಗ ಎನ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ದ ಸಮ್ ಆಫ್ ರೆಕ್ಟ್ಯಾಂಗಲ್ಸ್, ಸಮ್ ಆಫ್ all rectangles will be equal to, or will be product of, will be sum of a width which is infinitesimally small ಅಂತ ಹೇಳಿ, infinitesimally small ಅಂತ ಹೇಳಿದ್ರೆ ತುಂಬ ಪುಟ್ಟದು ಅಂತ ಹೇಳಿ ಲೆಕ್ಕ, ಆಯಿತಾ? into f of xi, that is the height. ಈ ಹೈಟ್ ಕತೆ ಏನಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ f of x, depends on the function itself. ಸರಿ ತಾನೆ? ಸೊ ಕೊನೆಯದ ಕನ್ಕ್ಲೂಷನ್ನು, ವಿ ಜಸ್ಟ್ ಯೂಸ್ ದ ಐಡಿಯಾ ಆಫ್ ಇಂಟಿಗ್ರೇಷನ್ ಈಗ ಏನು ಮಾಡೋದಕ್ಕೆ, ಟು ಫೈಂಡ್ ದ ಏರಿಯಾ ಅಂಡರ್ ದ ಗ್ರಾಫ್. ಇದೇನೇ ನಿಮ್ಮ ಇಂಟಿಗ್ರೇಷನು, ದಟ್ ಇಸ್ ಯುವರ್ ಕನ್ಕ್ಲೂಷನ್. ಸರಿನಾ? ಇಲ್ಲಿ ಅಂಡರ್ಲೈನ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ, ಇಂಟಿಗ್ರೇಷನ್ ಏನಪ್ಪ ಏನಂತ ಹೇಳಿದ್ರೆ, ಒಂದು ರೀಜನ್ ಕಂಡುಹಿಡಬೇಕು, ನಾವು ಒಂದು ಸೆಟ್ ಆಫ್ ನಂಬರ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ಅದ್ರ ಬಿಹೇವಿಯರ್ ಗೊತ್ತಿತ್ತು ಅಂತ ಹೇಳಿದ್ರೆ, ಅದನ್ನು ನಾನು ಇನ್ಫೈನೈಟ್ ನಂಬರ್ ಆಫ್ ಪಾರ್ಟ್ಸ್ ಕಟ್ ಮಾಡಿಕೊಂಡು, ಭಾಗ ಮಾಡಿಕೊಂಡು ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ಇಟ್ಸ್ ಬೇಸಿಕಲಿ ಆ್ಯನ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಅಡಿಷನ್. ಇನ್ಸ್ಟೆಡ್ ಆಫ್ ಆ್ಯಡಿಂಗ್ ಡಿಸ್ಕ್ರೀಟ್ ನಂಬರ್ಸ್, ವಿ ಆರ್ ಆ್ಯಡಿಂಗ್ ಅಪ್ ಆ್ಯನ್ ಇನ್ಫೈನೈಟ್ ನಂಬರ್ ಆಫ್ ಇನ್ಫೈನೈಟಿಸಮ್ಲಿ ಸ್ಮಾಲ್ ಪೀಸಸ್. ಇನ್ಫೈನೈಟಿಸಮ್ಲಿ ಅಂತ ಹೇಳಿದ್ರೆ ತುಂಬ ಪುಟ್ಟದು, ನೀವು ಏನು ಯೋಚನೆ ಮಾಡ್ತೀರೋ ಅದಕ್ಕಿಂತ ಪುಟ್ಟದು, ಸರಿನಾ? ಸೊ ದಟ್ ಇಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್. ಇಲ್ಲೂ ಕೂಡ ಲಿಮಿಟ್ಸ್ ಕಾನ್ಸೆಪ್ಟು ಬರುತ್ತೆ. ಎಲ್ಲ ಬರ್ಕೊಬೇಕು, ಇದೇನು ಬೇಕಾಗಿಲ್ಲ, ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಸುಮ್ಮನೆ ಕಾಪಿ ಮಾಡ್ಕೊಳಕ್ಕೆ ಹೋಗಬೇಡಿ, ಈ ಭಾಗ ಬೇಡ, ಗ್ರಾಫ್ ಬೇಡ.